ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ವರ್ಸಸ್ ಕ್ವಾಲಿಟಿ ಆಫ್ ಲಿವಿಂಗ್ ವ್ಯತ್ಯಾಸ ಏನು ಸರ್? ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಅನ್ನೋದು ಹೊರಗಡೆಯಿಂದ ಇಟ್ಸ್ ಅ ಔಟ್ವರ್ಡ್ ಲುಕ್ ಆಫ್ ವಾಟ್ ಐ ವಾಂಟ್. ಅಂದ್ರೆ ಸಮಾಜ ಏನು ಮಾಡ್ತಾರೆ ಅದನ್ನ ನಾನು ಏಪ್ ಮಾಡ್ತೀನ, ಈ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಅಲಾಂಗ್ ವಿತ್ ಇನ್ಫ್ಲೇಷನ್. ಅಂದ್ರೆ ಬೇರೆಯವರು ಮಾಡ್ತಿರೋದನ್ನ ನಾನು ಕಾಪಿ ಮಾಡಿ ಮಾಡೋದು, ಅಥವಾ ಯಾರೋ ಒಬ್ರು ಒಂದು ಲಕ್ಸುರಿ ಫೋನ್ ತಗೊಂಡ್ರು ನಾನು ತಗೊಳ್ಬೇಕು ಅನ್ಕೊಳ್ಳೋದು, ಪ್ಲಸ್ ಅದರ ಹಣದುಬ್ಬರ ಹೆಚ್ಚಾಗೋದು, ಇನ್ಫ್ಲೇಷನ್, ಅದರ ಬೆಲೆ ಹೆಚ್ಚಾಗಿರೋದು ಈ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್. ಕ್ವಾಲಿಟಿ ಆಫ್ ಲಿವಿಂಗ್ ಈಸ್ ಸೈಕಲಾಜಿಕಲ್, ಈಸ್ ಇಂಟರ್ನಲ್ ಕಾನ್ಸೆಪ್ಟ್. ನನಗೆ ಈ 30-30-40 ರೂಲನ್ನ ನಾನು ಒಂದು 22 ವರ್ಷದಲ್ಲಿ 23 ವರ್ಷದಲ್ಲಿ ಶುರು ಮಾಡಿದ್ರೆ, ಐ ವಿಲ್ ಟೆಲ್ ಯು, ನೀವು 75 ಆದ್ರೂ ಅದೇ ಫಾರ್ಮುಲಾನೇ ಅಪ್ಲೈ ಮಾಡ್ತಾ ಹೋಗ್ತೀರಾ. ಅಂಡ್ ಯುವರ್ ಕ್ವಾಲಿಟಿ ಆಫ್ ಲಿವಿಂಗ್ ವುಡ್ ಹ್ಯಾವ್ ಆಕ್ಚುಲಿ ಗಾನ್ ಅಪ್ ವಿತೌಟ್ ಯು ರಿಯಲೈಸಿಂಗ್. ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಅವಾಗ ಬೇಕೇ ಆಗಿಲ್ಲ, ಕ್ವಾಲಿಟಿ ಆಫ್ ಲಿವಿಂಗ್ ವುಡ್ ಹ್ಯಾವ್ ಗಾನ್ ಅಪ್ ಆಟೋಮ್ಯಾಟಿಕ್. ಸ್ವಲ್ಪ ಫಿಲಸಾಫಿಕಲ್ ಇದು. ಯಂಗರ್ ಜನರೇಷನ್ ನೀವು ಹೇಳಿದಾಗ ಜೆನ್ಸಿಗೆ ಇದು ಕನೆಕ್ಟ್ ಆಗದೇ ಇರಬಹುದು, ಆದ್ರೆ ಅದನ್ನ ನನ್ನ ಅಭಿಪ್ರಾಯ ಏನು ಅಂದ್ರೆ, ಸ್ಕೂಲ್ ಕಾಲೇಜ್ ಲೆವೆಲ್ನಲ್ಲೇ ಇದನ್ನ ಹೇಳ್ಕೊಡ್ತಾ ಬಂದ್ರೆ, ಇಫ್ ದಟ್ ಬಿಕಮ್ಸ್ ಅ ಪಾರ್ಟ್ ಆಫ್ ಯುವರ್ ಲೈಫ್, ಬೈ ದ ಟೈಮ್ ಯು ಆರ್ 40 ನೀವು ರಾಜನ್ ತರ ಇರ್ಬೋದು ಲಿಟ್ರಲಿ. ಈ ಫುಲ್ ಇಂಟರ್ವ್ಯೂನ ನೀವು ಯೂಟ್ಯೂಬ್ ನಲ್ಲಿ ಅಲ್ಟ್ರಾ HD 4K ನಲ್ಲಿ ನೋಡಬಹುದು. ಜೊತೆಗೆ ಆಲ್ ಲೀಡಿಂಗ್ ಪ್ಲಾಟ್ಫಾರ್ಮ್ಸ್ ಸ್ಪಾಟಿಫೈ, ಅಮೆಜಾನ್ ಮ್ಯೂಸಿಕ್, ಗೂಗಲ್ ಪಾಡ್ಕಾಸ್ಟ್, ಆಪಲ್ ಪಾಡ್ಕಾಸ್ಟ್ ನಲ್ಲಿ ಕೂಡ ಎಂಜಾಯ್ ಮಾಡಬಹುದು.